guys, welcome back to Nikita Vlogs. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ದಸರಾ, ಹ್ಯಾಪಿ ಆಯುಧ ಪೂಜೆ. ಆ್ಯಂಡ್ ನಮ್ಮಲ್ಲೂ ಕೂಡ ಹಬ್ಬ ಎಲ್ಲ ಆಚರಿಸ್ತಾ ಇದ್ದೀವಿ. ಆಲ್ರೆಡಿ ಎಷ್ಟೊಂದು ರೆಡಿ ಆಗೋಗಿದೆ. ವ್ಲಾಗ್ ಮಾಡೋದಾ ಬೇಡವಾ, ಟೈಮ್ ಆಗುತ್ತಾ ಇಲ್ವಾ ಅಂದ್ಕೊಂಡು ಫೈನಲಿ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನೇನು ಸೆಟ್ ಆಗಿದೆ ಎಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಲೆಟ್ಸ್ ಸಿ. ಆ್ಯಂಡ್ ಗೈಸ್, ಇಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನೀವು ನೋಡ್ತಿರ್ಬೋದು. ಮೇಕಪ್ ವ್ಯಾನಿಟಿ ಸೆಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಹೊತ್ತಾಯಿತು. ಆ್ಯಂಡ್ ಫೈನಲಿ ಎಲ್ಲ ಸೆಟ್ ಮಾಡಿ ಪೂಜೆಗೆಲ್ಲ ಸಿದ್ಧತೆ ಆಗಿತ್ತು. ಮನೇಲಿ ಕೂಡ ಅಷ್ಟೇ, ದೇವ್ರ ಮನೆಯೆಲ್ಲ ಪೂಜೆಗೆ ಸಿದ್ಧತೆ ಆಗಿತ್ತು. ಮನೇಲಿ ಚಿಕ್ಕ ವಸ್ತುವಿಂದ ಹಿಡಿದು ಎಲ್ಲ ಥರ ಐಟಮ್ಸ್ಗೂ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಗೈಸ್, ಬ್ರೇಕ್ಫಾಸ್ಟಿಗೆ ಕೂಡ ಅಮ್ಮ ಎಲ್ಲ ರೆಡಿ ಮಾಡ್ತಿದ್ರು. ಆ್ಯಂಡ್ ದಿಸ್ ಈಸ್ ಅವರ್ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಎವ್ರಿ ಡೇ ಆ ಸ್ಮೂತಿ ಬೌಲ್ ವಿತ್ ಡಿಫ್ರೆಂಟ್ ಫ್ರೂಟ್ ಫ್ಲೇವರ್ಸ್ ಅಥವಾ ಓಟ್ಸ್ ವಿತ್ ಡಿಫ್ರೆಂಟ್ ಫ್ರೂಟ್ ಟಾಪಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಶಾರ್ಟ್ಸ್ ಕೂಡ ನಾನು ಆಲ್ರೆಡಿ ನನ್ನ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಅಥವಾ ಡೀಟೇಲ್ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಡೆಫಿನೆಟ್ಲಿ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಪೂಜೆ ಕೂಡ ಶುರು ಮಾಡ್ಕೊಂಡ್ವಿ. ಆ್ಯಂಡ್ ರಾಹುಗಾಲ ಮುಂಚೆ ಪೂಜೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಪೂಜೆ ಕೂಡ ಆಯಿತು. ನನ್ನ ಮೇಕಪ್ ವ್ಯಾನಿಟಿಗೆ ನಾನು ಪೂಜೆ ಮಾಡಬೇಕು ಫಸ್ಟು ಅಂತ ಅದಕ್ಕೆ ಫಸ್ಟ್ ಪೂಜೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಅದರಿಂದ ಅರ್ನ್ ಮಾಡಿದ್ದೀನಿ, ಅದರಿಂದ ನನಗೆ ಎಷ್ಟೋ ವಿಷಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಎಷ್ಟೋ ನನ್ನ ಕಷ್ಟ ಟೈಮಿಗೆ ಆ ಮೇಕಪ್ ಮನಿ ಏನಿತ್ತು, ನಾನು ಅರ್ನ್ ಮಾಡಿರೋ ದುಡ್ಡು ತುಂಬಾ ಯೂಸ್ ಆಗಿದೆ. ಆ್ಯಂಡ್ ಇವತ್ತಿನ ತನಕ ನಾನು ಮೇಕಪ್ ಕಲಿತಂಥ ಎಲ್ಲ ಗುರುಗಳಿಗೆ ನಾನು ತುಂಬಾ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಆ್ಯಂಡ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ಆ್ಯಂಡ್ ನಂಗೆ ತುಂಬಾ ಖುಷಿ ಇದೆ. ಇವಾಗಿನ ಕಾಂಪಿಟೇಷನ್ ವರ್ಲ್ಡಲ್ಲಿ ಮೇಕಪ್ ಆರ್ಟಿಸ್ಟ್ ಮಧ್ಯದಲ್ಲಿ ನಮಗೆ ಬುಕ್ಕಿಂಗ್ಸ್ ಬರೋದೇ ತುಂಬಾ ಕಷ್ಟ. ಆ್ಯಂಡ್ ಅದರಲ್ಲೂ ನಂಗೆ ಯಾರು ಎನ್ಕ್ವೈರಿ ಮಾಡ್ತಾರೆ, ಬಟ್ ಶೆಡ್ಯೂಲ್ಸ್ ಆ್ಯಂಡ್ ಕೆಲಸ ಒತ್ತಡದಿಂದ ಸಮ್ಟೈಮ್ಸ್ ಆಗೋಲ್ಲ. ಆ್ಯಂಡ್ ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ತುಂಬಾ ಥ್ಯಾಂಕ್ಸ್ ನಂಗೆ ಯಾರ್ಯಾರು ನಂಗೆ ಇಲ್ಲಿವರೆಗೂ ಆರ್ಡರ್ ಕೊಟ್ಟಿದ್ದೀರಾ, ಯಾರ್ಯಾರು ನನ್ನ ಹತ್ರ ಮೇಕಪ್ ಸರ್ವಿಸ್ ತೊಗೊಂಡಿದ್ದೀರಾ, ಅಥವಾ ಸ್ಯಾರಿ ಪ್ರಿಪ್ಲೇಟಿಂಗ್ ಆಗಲಿ, ನೇಲ್ ಸರ್ವಿಸ್ ಆಗಲಿ, ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಮುಂದೆ ಕೂಡ ನನ್ನ ಕೈಲಿ ಆದಷ್ಟು ಬುಕ್ಕಿಂಗ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋಕ್ಕಷ್ಟೇ ನಾನು ಹೇಳಬಲ್ಲೆ ಈ ಒಂದು ಕ್ಲಿಪ್ಪಿಂಗ್ ಮುಖಾಂತರ. ಆ್ಯಂಡ್ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ತುಂಬಾ ಖುಷಿ ಕೂಡ ಆಯಿತು. ಆ್ಯಂಡ್ ಗೈಸ್, ಮನೇಲಿ ಕೂಡ ಪೂಜೆ ಎಲ್ಲ ಆಯಿತು. ಆ್ಯಂಡ್ ನಾನು ನನ್ನ ಮೇಕಪ್ ವ್ಯಾನಿಟಿ ಕೂಡ ಪೂಜೆ ಎಲ್ಲ ಮಾಡಾಯ್ತು, ನೀವು ನೋಡ್ತಿರ್ಬೋದು. ಆ್ಯಂಡ್ ಇವಾಗ ಏನಿದ್ರು ಹೋಗಿ ಗಾಡಿಗೆಲ್ಲ ಪೂಜೆ ಮಾಡಬೇಕು. ಮನೇಲಂತೂ ಪೂರ್ತಿ ಪೂಜೆ ಆಯಿತು. 1 ಗಂಟೆ ಆಗಲಿ ಅಂತ ಕಾಯ್ತಿದ್ದೀವಿ. ಈಗ ಹೋಗಿ ಗಾಡಿ ಪೂಜೆ ಮಾಡಿ ಮತ್ತೆ ಬಂದು ಅಡುಗೆ ಮಾಡಿ ಊಟ ಮಾಡಬೇಕು. ಆ್ಯಂಡ್ ಇವತ್ತು ನನ್ನ ಫೇವ್ರೆಟ್ ಫುಡ್ ಕುಕ್ ಮಾಡ್ತಾಯಿದ್ದೀನಿ, ಅದ್ರ ಕೂಡ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದಿಷ್ಟ ಆಗಿದ್ದು ನಮ್ಮ ಮನೇಲಿ ಸಿಂಪಲ್ ಪೂಜೆ. ಪ್ರತಿ ಸಲ ಈ ಹಬ್ಬದಲ್ಲಿ ನಂಗೆ ಏನು ಖುಷಿ ಅನಿಸುತ್ತೆ ಅಂದರೆ, ಒಂದು ಸ್ಮಾಲ್ ಐಟಮ್ ಕೂಡ ನಮ್ಗೆ ಎಷ್ಟು ಇಂಪಾರ್ಟೆಂಟು ಅಂತ ತೋರಿಸುತ್ತೆ ಈ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಚಿಕ್ಕ ಚಿಕ್ಕ ಐಟಮ್ ನಾವು ಡೈಲಿ ಯೂಸ್ ಮಾಡೋ ಐಟಮ್ ಕೂಡ ಅದನ್ನು ಇಟ್ಟು ಪೂಜೆ ಮಾಡ್ತೀವಿ, ಜಸ್ಟ್ ಬಿಕಾಸ್ ಟು ಸೇ ಥ್ಯಾಂಕ್ ಯು ನೋಟ್. ಆ್ಯಂಡ್ ಇಲ್ಲಿ ಕೊನೆಗೆ ಕೆಳಗಡೆ ಗಾಡಿ ಪೂಜೆಗೆ ಅಂತ ಕೂಡ ಬಂದ್ವಿ. ಗಾಡಿ ಕೂಡ ಪೂಜೆ ಮಾಡಿ ಆಮೇಲೆ ಎಲ್ಲ ಹೋಗಿ ಊಟ ಮಾಡೋಣ ಅಂತ. ಆ್ಯಂಡ್ ಗಾಡಿ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು, ನೀವು ನೋಡ್ಬೋದು. ನಮ್ಮ ಜೊತೆ ಪೂಜೆಗೆ ಚೆರಿ ಕೂಡ ಜಾಯ್ನ್ ಆಗಿದ್ಲು. ಆ್ಯಂಡ್ ಅವಳು ತೀಟನ್ನು ತಡೆಯೋಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ಲು. ಸರಿ, ನೀನೆಲ್ಲಿ ಹೋಗ್ತಾ ಇದೆಯಾ? ಆರೋಗುತ್ತೋ ಗಾಳಿಗೆ? ಆರೋಯ್ತಾ? ಏನಾಗಲ್ಲ, ಮಾಡು. ಆ್ಯಂಡ್ ಇಲ್ಲಿ ನನ್ನ ತಮ್ಮನೇ ಪೂಜೆನೂ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಆ್ಯಂಡ್ ಗಾಡಿ ತೊಳೆಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 2 hours ಆಯಿತು ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಪೇಷನ್ಸ್ದ ಗಾಡಿ ತೊಳೆದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಾಯಿತು. ಅಲ್ಲೇ ಇಟ್ಕೊ. ಗಾಡಿಗೆ ಕೂಡ ದೃಷ್ಟಿ ಎಲ್ಲ ತೆಗ್ದು ಗಾಡಿಗೆಲ್ಲ ಪೂಜೆ ಕೂಡ ಮಾಡಿ ಆಮೇಲೆ ಲಿಂಬೆಹಣ್ಣಿಟ್ಟು ಗಾಡಿ ಕೂಡ ಮೂವ್ ಮಾಡಿದ್ರು. ಎಲ್ಲ ಒಳ್ಳೇದಾಗಿ ಪ್ರತಿಯೊಂದು ರೈಡು ಸೇಫ್ ಆಗಿರೋದಕ್ಕೆ ಥ್ಯಾಂಕ್ ಯು. ಮುಂದೆ ಕೂಡ ಎಲ್ಲ ರೈಡು ಸೇಫ್ ಆಗಿರಲಿ ಅಂತ ಬೇಡ್ಕೊಂಡು ಗಾಡಿ ಕೂಡ ಸ್ಟಾರ್ಟ್ ಮಾಡಿದ್ರು. ನನಗೆ ಆಯುಧ ಪೂಜೆ ಚಿಕ್ಕವಳಲ್ಲಿ ಜಸ್ಟ್ ಒಂದು ಚಿಕ್ಕ ಟಾಯ್ಸ್ ಎಲ್ಲ ಇಟ್ಕೊಂಡು ಗಾಡಿ ಪೂಜೆ ಮಾಡ್ತೀವಿ. ಅದಕ್ಕೆ ಮುಂದೆ ಸೈಕಲ್ ಮಾಡ್ತೀವಿ, ಆಮೇಲೆ ಗಾಡಿ ಮಾಡ್ತೀವಿ, ಮನೆ ಮಾಡ್ತೀವಿ. ಮನೇಲಿರೋ ಎಷ್ಟೊಂದು ವ್ಯಾಲ್ಯೂಯಬಲ್ ವಸ್ತು ಕೂಡ ಪೂಜೆ ಮಾಡ್ತೀವಿ. ಆ್ಯಂಡ್ ದಟ್ ಈಸ್ ವಾಟ್ ಅಲ್ವಾ ಲೈಫ್.
ಪ್ರತಿ ಸ್ಟೇಜಲ್ಲೂ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಕಾರಣ. ಆ್ಯಂಡ್ ವಿ ಆರ್ ವೆರಿ ಮಚ್ ಗ್ರೇಟ್ಫುಲ್ ನಾವು ಇಷ್ಟು ಹ್ಯಾಪಿಯಾಗಿರೋದಕ್ಕೆ ಕೂಡ. ಚೆರಿ ಹಿಡಿಯೋದೇ ಕಷ್ಟ. ಚೆರಿ ಇಲ್ಲೇ ಕುತ್ಕೋ. ಎತ್ಕೊಂಡು ಕೈ ನೋಯ್ತೈತೆ. ಕೊಡುವ ಸ್ವೀಟು. ಕಳೆಪುರಿ ತೊಗೊಂಡ್ರಿ, ಸ್ವೀಟ್ ತೊಗೊಂಡ್ರಿ. ಕಾಜು ಬರ್ಫಿ ತರಬೇಕಾಗಿದೆ ಅಂದರೆ ನಾನು ಹೋಗೋವಾಗ ಯಾರು ಬೇಕು ಅಂತ ಕೇಳಿದೆ ತಾನೇ. ಅಂಗಡಿಯಲ್ಲಿ ಸ್ವೀಟೇ ಇರಲಿರಂತೆ, ಎಲ್ಲ ಖಾಲಿ ಹೋಗಿದಂತೆ. ಲಾಡು ಬಿಟ್ಟರೆ ಇದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅದು ಯಾವುದೋ ಮ್ಯಾಂಗೋ ಬರ್ತೀನಿ ಏನೋ ಕೇಳ್ದ, ಇದಿಲ್ಲ. ತಗೊಂಬ ನೀನು. ಎತ್ಕೋ. ಆ್ಯಂಡ್ ಗ್ಯಾಪಲ್ಲಿ ಎಲ್ಲರಿಗೂ ಸ್ವೀಟ್ ಕೊಟ್ಟು ನಾನು ಕೂಡ ಸ್ವೀಟ್ ಹಾಕ್ಕೊಂಡು ಬಾಯಿಗೆ ಆ್ಯಂಡ್ ಕಳೆಪುರಿ ಎಲ್ಲ ಕೊಟ್ಟು ಎಲ್ಲರೂ ಕಳೆಪುರಿ ತಿಂದು ಆಮೇಲೆ ಅಡುಗೆ ರೆಡಿ ಮಾಡ್ಕೋಬೇಕು ಅಂತ ಒಂದೇ ರೆಡಿ ಮಾಡ್ಕೋಬೇಕು ಸ್ಟಾರ್ಟ್ ಮಾಡಿ. ಸ್ವೀಟ್ ಓಕೆ, ಬಟ್ ಕಳೆಪುರಿ ಯಾಕೆ ಕೊಡ್ತಾರೆ? ಕಳೆಪುರಿ ಹಾಕಬೇಕು ಅಂತೆ ತಗೋ. ನೀವು ಹೋಗೋದಿಲ್ವಾ? ಕಳೆಪುರಿ ಮೇನ್ ಒಂದು ಕಷ್ಟ. ಇದು ಒಂದೇ ಹಬ್ಬಕ್ಕೆ ತಾನೇ ಕಳೆಪುರಿ ಹಾಕೋದು. ಆ್ಯಂಡ್ ಗೈಸ್, ನಿಮ್ಗೆ ಯಾರಿಗಾರು ಏನಕ್ಕೆ ನಾವು ಕಳ್ಳೆಪುರಿ ಹಾಕ್ತೀವಿ ಗಾಡಿಗೆ ಅಥವಾ ಕಳ್ಳೆಪುರಿ ಏನಕ್ಕೆ ಸ್ಪೆಷಲ್ ಈ ಹಬ್ಬದ ದಿವಸ ಅಂತ ಗೊತ್ತಿಲ್ಲ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನನಗಾಗಲಿ ಮನೇಲಿ ಅಮ್ಮನಾಗಲಿ ಗೊತ್ತಿರಲಿಲ್ಲ, ತಿಳ್ಕೊಳ್ಳೋಕೆ ಕುತೂಹಲ. ಆ್ಯಂಡ್ ಇಲ್ಲಿ ಒಂದೊಂದೇ ಅಡುಗೆ ಕೂಡ ರೆಡಿ ಮಾಡ್ಕೊಂಡೆ. ನಂಗೆ ಯೂಶ್ವಲಿ ಅಡುಗೆ ಮಾಡೋ ಪ್ರತಿಯೊಂದು ರೆಡಿ ಇರಬೇಕು. ಆ್ಯಂಡ್ ನಾನು ಕುಕ್ ಮಾಡ್ತಾ ಹಂಗೆ ಇಮಿಡಿಯೇಟಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಫಸ್ಟ್ ಸ್ಟೆಪ್ ಸ್ಟವ್ ಹಚ್ಬೇಕು. ಇಲ್ಲಿ ಒಂದು ಸ್ವಲ್ಪ ಆಯಿಲ್, ಆ್ಯಂಡ್ ಗೈಸ್ ಇದಕ್ಕೆ ಇದೆಲ್ಲ ಮಸಾಲೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಚಕ್ಕೆ, ಲವಂಗ, ಏಲಕ್ಕಿ ಆ್ಯಂಡ್ ಸ್ವಲ್ಪ ಕರಿಮೆಣಸು ಇದಿಷ್ಟು ಹಾಕಿ ಫಸ್ಟ್ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಆನಿಯನ್ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಇದು ಬಿಕಾಸ್ ಹೆಂಗಿದ್ರು ಫ್ರೈ ಮಾಡೋದಲ್ಲ, ಆಮೇಲೆ ಮಿಕ್ಸಿಗೆ ಹಾಕಬೇಕು ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಹಚ್ಚಿದೆ. ಈಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇಷ್ಟೊಂದು ಹಸಿಮೆಣ್ಸಿನ್ಕಾಯಿ ಅಂತ ಏನಿಲ್ಲ, ಬಟ್ ಇದು ಜಾಸ್ತಿ ಖಾರ ಇಲ್ಲ ಅಂತ ನಾನು ಒಂದು ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಟೊಮೆಟೊ ಕೂಡ ಹಾಕಿದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗೋಂತ ಕುಕ್ ಆಗಲಿ. ಕುಕ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಅದನ್ನ ತಿರ್ಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇದ್ದರೆ ಶುಂಠಿ ಕೂಡ ಹಾಕೋಬೋದು. ಆ್ಯಂಡ್ ಗೈಸ್ ಇದಕ್ಕೆ ಸೊಪ್ಪು, ಇದರ ಕೊತ್ತಂಬರಿ ಕೂಡ ಇದೆ, ಪುದೀನ ಕೂಡ ಇದೆ. ಆ್ಯಂಡ್ ಫ್ಲೇಮ್ನ ಒಂಚೂರು ಆಯಲ್ಲಿ ಇಟ್ಕೋತೀನಿ ಈಗ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಆ್ಯಂಡ್ ಈಗ ಸ್ಟವ್ ಆಫ್ ಮಾಡಿ
ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲೆಲ್ಲ ಮಿಕ್ಸರ್ ಜಾರ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಅಂತ. ಮೀನ್ವೈಲ್ ಇಲ್ಲಿ ಕುಕ್ಕರಿಗೆ ಎಣ್ಣೆ ಹಾಕ್ಕೊಡ್ತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ರೈಸ್ ಇಡೋಕ್ಕೆ ರೆಡಿ ಮಾಡ್ತಿದ್ದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕ್ಕೋಬೋದು. ಒಂದು ಸ್ವಲ್ಪ ಪಲಾವ್ ಎಲೆ ಆ್ಯಂಡ್ ಕಸ್ತೂರಿ ಮೇಥಿ ಆಪ್ಷನಲ್, ಇದು ನಿಮಗೆ ಇಷ್ಟ ಇದ್ರೆ ಹಾಕ್ಕೋಬೋದು. ಆ್ಯಂಡ್ ಇದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಕಸ್ತೂರಿ ಮೇಥಿನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇದು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಒಂದು ಸ್ವಲ್ಪ ಫ್ರೈ ಆಗಿಬಿಟ್ಟು ಅದಾದಮೇಲೆ ನಾವು ಆನಿಯನ್ನ ಉದ್ದುದ್ದಕ್ಕೆ ಹಚ್ಕೊಂಡು ಹಾಕ್ಕೋಬೇಕು. ಅದೇ ಕಸ್ತೂರಿ ಮೇಥಿ ನೀಟಾಗಿ ಫ್ರೈ ಆಗಬೇಕು, ಆ ಸ್ಮೆಲ್ ಬರೋಗಂಟ. ಆ್ಯಂಡ್ ಇಲ್ಲಿ ನಾನು ಆನಿಯನ್ನ ಕೂಡ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಫುಲ್ ಆನಿಯನ್ ದೊಡ್ಡದು ತೊಗೊಂಡಿದ್ದೀನಿ, ಯಾಕಂದರೆ ನಾವು ಇಲ್ಲಿ ಆಲ್ರೆಡಿ ರುಬ್ಬಕ್ಕೂ ಹಾಕ್ಕೊಂಡಿದ್ವಿ. ಆ್ಯಂಡ್ ತುಂಬಾ ಆನಿಯನ್ ಹಾಕಿದ್ರು ಸ್ವಲ್ಪ ಸ್ವೀಟ್ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ಬರೀ ಒಂದು ದೊಡ್ಡ ಸೈಜ್ ಆನಿಯನ್ ತೊಗೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲಿ. ಆ್ಯಂಡ್ ಇದ್ರ ಜೊತೆಗೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಚೆನ್ನಾಗಿ ಆನಿಯನ್ ಫ್ರೈ ಆದಮೇಲೆ. ಇನ್ ಕೇಸ್ ಆನಿಯನ್ ತುಂಬ ಚೆನ್ನಾಗಿ ಫ್ರೈ ಆಗಿಲ್ಲ, ಬೇಗ ಆಗ್ತಿಲ್ಲ, ನಿಮ್ಗೆ ಟೈಮ್ ಕಮ್ಮಿ ಇದೆ ಅಂದರೆ ಈ ಥರ ಉಪ್ಪು ಹಾಕ್ಕೊಳ್ಳಿ, ಸೊ ದಟ್ ಬೇಗನೆ ಫ್ರೈ ಆಗುತ್ತೆ. ಆ್ಯಂಡ್ ಇಲ್ಲಿ ಮಿಕ್ಸರ್ ಜಾರ್ ಕೂಡ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸಿ ಕೂಡ ಆಡಿಸ್ಕೊತಿದ್ದೆ. ಆ್ಯಂಡ್ ಇದು ಫುಲ್ಲು ನೈಸಾಗಿ ಸಾಫ್ಟಾಗಿ ಬ್ಲೆಂಡ್ ಆಗಬೇಕು. 2 ಟೈಮ್ಸ್ ನಾನು ಇದನ್ನು ನೀರು ಹಾಕಿ ಬ್ಲೆಂಡ್ ಮಾಡಿಕೊಂಡೆ, ಬಿಕಾಸ್ ಅದು ನೀಟ್ ಫೈನ್ ಪೇಸ್ಟ್ ಆಗಬೇಕು ಅಂತ. ಆ್ಯಂಡ್ ಇಲ್ಲಿ ಆನಿಯನ್ನ ಒಂದು ಸ್ವಲ್ಪ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಹುರ್ಕೊಂಡೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫೈನ್ ಪೇಸ್ಟ್ ಆಗಿದೆ ಅಂತ. ತುಂಬ ಗರ್ಗರಿನೂ ಇರಬಾರ್ದು. ಆ್ಯಂಡ್ ಸೊ ನೀಟಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಆದಮೇಲೆ ಇಲ್ಲಿ ತರಕಾರಿ ಎಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಆ ಗ್ರೈಂಡ್ ಆಗಿರೋ ಪೇಸ್ಟ್ನ ಹಾಕಬೇಕು. ಮೀನ್ವೈಲ್ ನಾನಿಲ್ಲಿ ಕೆಟಲಲ್ಲಿ ಬಿಸಿನೀರು ಕೂಡ ಕಾಯಿಸಿದೆ, ಯಾಕಂದರೆ ನಾನು ಅಕ್ಕಿ ಹಾಕಾದ್ಮೇಲೆ ಪ್ರತಿ ಸಲ ಪಲಾವ್ ಮಾಡೋವಾಗ ಹಾಕೋದೇ ಬಿಸಿನೀರು, ಸೊ ದಟ್ ನೀಟಾಗಿ ಕುಕ್ ಆಗುತ್ತೆ ಅಂತ. ಆ್ಯಂಡ್ ಮಸಾಲ ಕೂಡ ಅಷ್ಟೇ, ತುಂಬ ಎಕ್ಸಸ್ ಮಸಾಲ ಇದ್ದರೆ ಬಿಸಿನೀರು ಹಾಕಿದಾಗ ಅದು ಅಬ್ಸರ್ವ್ ಆಗೋಗುತ್ತೆ ವೆಜಿಟೇಬಲ್ಸ್ಗೆ ಅಂತ. ಆ್ಯಂಡ್ ನೀವು ನೋಡ್ತಿರ್ಬೋದು ನಾನು ಆಲ್ರೆಡಿ ಇಲ್ಲಿ ಕಟ್ ಮಾಡಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವೆಜಿಟೇಬಲ್ಸು, ಕ್ಯಾರೆಟ್, ಹುಳಿಕಾಯಿ ಮತ್ತು ಆಲೂಗಡ್ಡೆ. ನೀವು ಇನ್ ಕೇಸ್ ಬೇಕಿದ್ರೆ ಬಟಾಣಿ ಕೂಡ ಹಾಕ್ಕೋಬೋದು. ಆ್ಯಂಡ್ ಅದು ಬಿಟ್ಟು ಇಲ್ಲಿ ನಾನು ಟೊಮೆಟೊ ಹಾಕೋತಿಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ರುಬ್ಬಾಗಿ ನಾನು ಟೊಮೆಟೊ ಹಾಕ್ಕೊಂಡಿದ್ದೆ ಅಂತ. ಕೆಲವರು ಇಲ್ಲಿ ತಿರ್ಗಾ ಫ್ರೈ ಕೂಡ ಟೊಮೆಟೊ ಹಾಕೋತಾರೆ, ಬಟ್ ಪಲಾವ್ಗೆ ಇಟ್ ಈಸ್ ನಾಟ್ ನೆಸೆಸರಿ ಅಂದ್ಬಿಟ್ಟು ಬರೀ ತರಕಾರಿನೆಲ್ಲ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಮಾತ್ರ ನಾನು ಹಾಕ್ಕೊಂಡೆ. ಅದೊಂದು 5 ಮಿನಿಟ್ಸ್ ಫ್ರೈ ಆದಮೇಲೆ ಅದಾದಮೇಲೆ ಮಸಾಲ ಕೂಡ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ. ನಾನು ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ವಾಟರ್ನ ಹಾಕಿಲ್ಲ. 1 ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು, ನೀವು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಮ ಟೇಸ್ಟ್ ತಕ್ಕನಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೋದು. ಇವಾಗಲೇ ಆದರೂ ಹಾಕ್ಕೋಬೋದು, ಇನ್ನೊಂದು ಮಸಾಲೆ ಎಲ್ಲ ಇನ್ನೊಂದು ಸ್ವಲ್ಪ ನೀಟಾಗಿ ಬ್ಲೆಂಡ್ ಆದಮೇಲೂ ಹಾಕ್ಕೋಬೋದು. ಯೂಶ್ವಲಿ ನಾನು ಪ್ರತಿ ಸಲ ಅಡುಗೆಯಲ್ಲಿ ನೀವು ಚೆಕ್ ಮಾಡಿದ್ರೆ ನಾನು ಪ್ರತಿ ಸಲ ಯೂಸ್ ಮಾಡೋದೇ ಕಲ್ಲುಪ್ಪು ಜಾಸ್ತಿ. ಆ್ಯಂಡ್ ನಾನು ಪ್ರಾಪರ್ ಮೆಷರ್ಮೆಂಟಲ್ಲಿ ಹಾಕಲ್ಲ, ಸುಮ್ಮನೆ ಕೈ ಅಳತೆಯಲ್ಲಿ ಹಾಕಿರ್ತೀನಿ. ಆ್ಯಂಡ್ ಟಚ್ಚು ಪ್ರತಿ ಸಲ ಕರೆಕ್ಟಾಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಎಲ್ಲೋ ಅವಾಗವಾಗ ಮಿಸ್ ಆಗೋದು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ 2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಆ್ಯಂಡ್ 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ರೆಡ್ ಚಿಲ್ಲಿ ಜೊತೆಗೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ, ರೆಡ್ ಚಿಲ್ಲಿ ಪೌಡರ್ ಜೊತೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಒಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀವಿ, ತುಂಬ ಖಾರ ಆಗಬಾರ್ದು ಅಂತ. ಆ್ಯಂಡ್ ಇಲ್ಲಿ ಕೆಟಲಲ್ಲಿ ನೀರು ಕೂಡ ಕಾಯಿತು. ಆ್ಯಂಡ್ ಇದೇ ಥರ ಕುದೀತಿರೋ ನೀರನ್ನ ಎತ್ತಿ ನಾನು ಅಕ್ಕಿ ಹಾಕಾದ್ಮೇಲೆ ಹಾಕ್ತೀನಿ. ಇಲ್ಲಿ ಅಕ್ಕಿ ಕೂಡ ವಾಶ್ ಮಾಡ್ಕೊಂಡಿದ್ದೆ. ನಾನಿಲ್ಲಿ 1 ಗ್ಲಾಸ್ ಆಫ್ ಬಾಸುಮತಿ ರೈಸ್ ಆ್ಯಂಡ್ 1 ಗ್ಲಾಸ್ ಆಫ್ ಬುಲೆಟ್ ರೈಸ್ ಹಾಕ್ಕೊಂಡಿದ್ದೆ. ಬಿಕಾಸ್ ಫುಲ್ ಬಾಸುಮತಿ ರೈಸ್ ಆದ್ರೂ ಇಟ್ ಫೀಲ್ಸ್ ಹೆವಿ ಅಂದ್ಬಿಟ್ಟು ನಾನು 2 ರೈಸು ಮಿಕ್ಸ್ ಮಾಡಿದ್ದೆ. ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನೀರು ಹಾಕಿದೆ. ಯೂಶ್ವಲಿ ನಾನು ನೋಡಿರೋ ಪ್ರಕಾರ ಎಷ್ಟೊಂದು ಜನ ನೀರಲ್ಲಿ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ, ಬಟ್ ಈ ಸಲ ನಾನು ಫಸ್ಟೇ ಅಕ್ಕಿ ಹಾಕಿದೆ. ಬಿಕಾಸ್ ನಾನು ಕೂಡ ಇಲ್ಲಿ ಯಾವುದೋ ಕುಕ್ಕಿಂಗ್ ಚಾನಲ್ ನೋಡಿ ಕಲ್ತಿದ್ದೆ ಅಂತ ಟಿಪ್ ಇದು. ಆ್ಯಂಡ್ ಬಿಸಿ ನೀರನ್ನ ಕೂಡ ಇವಾಗ ಹಾಕ್ತಿದ್ದೀನಿ. ತುಂಬಾ ನಾನು ಅಕ್ಕಿ ಹಾಕಿ ಫ್ರೈ ಮಾಡಿರಲಿಲ್ಲ, ಬಿಕಾಸ್ ಅಕ್ಕಿ ಬ್ರೇಕ್ ಆಗುತ್ತೆ ಅಂತ. ಲೈಟಾಗಿ ಸುಮ್ಮನೆ ಮಸಾಲ ಹಿಡಿಯೋ ಗಂಟ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನಿಲ್ಲಿ 2 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೆ ಅಂದ್ಬಿಟ್ಟು 4 ಗ್ಲಾಸ್ ಆಫ್ ವಾಟರ್ ಹಾಕ್ತಿದ್ದೆ. ಬಟ್ ಬಾಸುಮತಿ ಇರೋದಕ್ಕೋಸ್ಕರ ಬರೀ 3 ಗ್ಲಾಸ್ ಹಾಕಿ ಆಮೇಲೆ ತಿರ್ಗಿ ಎಕ್ಸ್ಟ್ರಾ 1/4 ಭಾಗ ಮಾತ್ರ ಹಾಕಿದೆ. ಬಿಕಾಸ್ ಬಾಸುಮತಿ ರೈಸ್ ಹಾಕಿದಾಗ ಫುಲ್ ಕಂಪ್ಲೀಟ್ ಆಫ್ ಈಕ್ವಲ್ ಮೆಷರ್ಮೆಂಟ್ ಹಾಕಬಾರ್ದು ಅಂತ.
ನಾವು ಈಕ್ವಲ್ ಮೆಜರ್ಮೆಂಟ್ ಹಾಕಿದಾಗ ಸ್ವಲ್ಪ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಬಟ್ ನಮ್ಮ ಮನೇಲಿ ಎಲ್ಲರೂ ಪ್ರಿಫರ್ ಮಾಡೋದೇ ಉಡುಡಿಯಾಗಿರಬೇಕು, ಸ್ಪೆಷಲಿ ಈ ಥರ ಪಲಾವ್ ಆಗಲಿ ಟೊಮೆಟೊ ಬಾತ್ ಆಗಲಿ ಅಂತ ಅಂದ್ಬಿಟ್ಟು ಕಮ್ಮಿ ಕ್ವಾಂಟಿಟಿ ಆಫ್ ವಾಟರ್ ಹಾಕಿದೆ. ಆ್ಯಂಡ್ ಟ್ರಸ್ಟ್ ಮೀ, ಈ ಪಲಾವ್ ಅಂತೂ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾವ ರೀತಿ ರೆಸಿಪೀಸ್ ಬೇಕು ಅಂತ ನಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಸ್ ಐ ಲವ್ ಕುಕಿಂಗ್. ನಂಗೆ ಫ್ರೀ ಟೈಮಲ್ಲಿ ನಂಗೆ ಬೋರ್ ಆಗಿರಲಿ, ನಂಗೆ ಸಿಕ್ಕಾಬಟ್ಟೆ ಪಿಸ್ಡ್ ಆಫ್ ಆಗಿರೋ ಅಷ್ಟೇ, ನಂಗೆ ಕುಕ್ಕಿಂಗ್ ಮಾಡೋಕ್ಕೆ ಬಿಟ್ಬಿಟ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ನಂಗೆ ಅಷ್ಟಿಷ್ಟ ಕುಕ್ಕಿಂಗ್ ಅಂದರೆ. ಆ್ಯಂಡ್ ಅದಕ್ಕೂ ಮೂಡ್ ಇರಬೇಕು, ನಾಟ್ ಆಲ್ ದ ಟೈಮ್ ಯಾವಾಗೂ ಬಂದು ಅಡುಗೆ ಮಾಡು ಅಂದರೆ ಐ ಆಮ್ ನಾಟ್ ಸಚ್ ಪರ್ಸನ್. ಆ್ಯಂಡ್ ಬಿಸಿನೀರು ಹಾಕಿರೋದಕ್ಕೆ ನೀವು ನೋಡ್ಬೋದು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಅಷ್ಟೇ ಎಷ್ಟು ಕ್ವಿಕ್ಕಾಗಿ ಕುಕ್ಕಾಗೋಗಿದೆ. ಆ್ಯಂಡ್ ಇದು ಒಂಚೂರು ವಾಟರ್ನ ಅಬ್ಸರ್ವ್ ಆಗಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿ ಒಂದು ಸಿಂಗಲ್ ವಿಸಿಲ್ ಕೂಗೋ ಗಂಟ ಇಟ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಡೋದೆ, ಬಿಕಾಸ್ ಯಾಕಂದರೆ ಅವಾಗ ತಳ ಹಿಡಿಯಲ್ಲ ಅಂತ. ಆ್ಯಂಡ್ ಈಗ ಗ್ಯಾಸ್ ಕೂಡ ಹೋಗಿದೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೈಸ್. ಇದು ನೋಡೋಕ್ಕೆ ಸಕ್ಕತ್ತಾಗಿತ್ತು ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಯಾವುದೇ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಾಗಲಿ ಯೂಟ್ಯೂಬ್ ಶಾರ್ಟ್ಸಲ್ಲಾಗಲಿ ಈ ಥರ ರೈಸ್ ವೀಡಿಯೋಸ್ ಈ ಥರ ಹಿಂಗೆ ಫುಲ್ ಸ್ಟೀಮ್ಡ್ ಹೋಗ್ತಿರೋ ಥರ ಇದ್ದರೆ ನಂಗೆ ಫುಲ್ ಟೆಂಪ್ಟಾಗೇ ತಿನ್ನಬೇಕು ಅನಿಸ್ಬಿಡುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಸಾಲೆ ಕೂಡ ಅಷ್ಟೇ ನೀಟಾಗಿ ಅಬ್ಸರ್ವ್ ಆಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ರೈತ ಮಾಡಿದ್ದೆ. ಆ್ಯಂಡ್ ರೈತ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಈಗ ನೀವೇ ನೋಡಿ ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ರಿಯಾಕ್ಷನಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಡುಗೆ ಅಂತ. ಆ್ಯಂಡ್ ದಿಸ್ ಈಸ್ ಮೈ ಟೂ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು, ಇದು ಮತ್ತು ಟೊಮೆಟೊ ಬಾತ್. ಆ್ಯಂಡ್ ಬಟ್ ಪಲಾವ್ ವಾಸ್ ಎಕ್ಸ್ಟ್ರಾಡಿನರಿ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು. ಮನೇಲಿ ಕೂಡ ಅಷ್ಟೇ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಗೈಸ್ ನೋಡಿದ್ರಿ ಅಲ್ಲ ಮಧ್ಯಾಹ್ನ ನಾನು ಮಾಡಿದ್ದು ರೆಸಿಪಿ ಹೇಗಿತ್ತು ಅಂತ. ಆ್ಯಂಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೇಲಿ. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಬಿ ಹ್ಯಾಪಿ ಟು ರೀಡ್ ಯುವರ್ ಕಮೆಂಟ್ಸ್. ಆ್ಯಂಡ್ ಈಗ ಸಂಜೆ ಪೂಜೆ ಕೂಡ ಆಯಿತು. ತುಂಬಾ ಚೆನ್ನಾಗಿ ಪೂಜೆ ಕೂಡ ಆಯಿತು. ಪ್ರತಿಯೊಂದೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ 9 ದಿವಸ ನವರಾತ್ರಿಗೆ ನಾನು ದಿನ ಬೆಳಗ್ಗೆ ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಆ್ಯಂಡ್ ಬೆಲ್ಲ ದೀಪ ಹಚ್ತಿದ್ದೆ. ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಪ್ರತಿ ವರ್ಷ ನಾನು ನೋಡ್ಕೊಬಂದಿರೋದು ಈ ದೀಪ ಏನಿದೆ ಇದನ್ನು ಪ್ರತಿದಿನ 9 ಡೇಸ್ ಕೂಡ ನಾನ್ ಸ್ಟಾಪ್ ಉರಿಬೇಕು. ಅಂದರೆ ಯಾವಾಗೂ ಇಟ್ ಶುಡ್ ಬಿ ಲೈಟೆಡ್. ಪ್ರತಿ ವರ್ಷವೂ ಅಷ್ಟೇ ನಾನು ನೋಡಿರೋ ಪ್ರಕಾರ ನಮ್ಮನೇಲಿ ಇದನ್ನು ತುಂಬ ವರ್ಷದಿಂದ ಮಾಡ್ಕೊಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಅಷ್ಟೇ ಈ ದೀಪ ಉರಿತಾ ಇರುತ್ತೆ 9 ದಿವಸನೂ ಅಷ್ಟೇ. ಆ್ಯಂಡ್ ನಾವು ಏನೇ ಪ್ರೇ ಮಾಡ್ಕೊಂಡಿದ್ರು ಆ ವಿಶಸ್ ಫುಲ್ಫಿಲ್ ಆಗಲಿ ಅನ್ನೋ ವಿಶ್ ಮೇಲೆ ಆ ದೀಪ 9 ಡೇಸ್ ಕೂಡ ನಾವು ಆರಕ್ಕೆ ಬಿಡ್ದಾಗ ನೋಡ್ಕೋತೀವಿ. ಇನ್ ಕೇಸ್ ಮಧ್ಯದಲ್ಲಿ ಏನಾದ್ರು ಆರೋದ್ರು ಕೂಡ ಮತ್ತೆ ಹಚ್ಚಿ ತಿರ್ಗಾ ದೇವ್ರಿಗೆ ಕಾಣಿಕೆ ಇಟ್ಟು ತಿರ್ಗಾ ಪೂಜೆ ಮಾಡಿ ಆಮೇಲೆ ತಿರ್ಗಾ ದೀಪ ಹಚ್ತಾರೆ. ಬಟ್ ಹಂಗೆ ಆಗಕ್ಕೆ ಬಿಡಲ್ಲ. ಆದಷ್ಟು 9 ದಿವಸನೂ ಫುಲ್ ನೋಡಿಕೊಂಡು ಮಧ್ಯರಾತ್ರಿ ಕೂಡ ಅಷ್ಟೇ ಎದ್ದು ಬಂದು ನಮ್ಮ ನೋಡಿಕೊಂಡು ಅಥವಾ ನಾನು ನೋಡಿಕೊಂಡು ಯಾರೋ ಒಬ್ಬರು ನೋಡಿಕೊಂಡು ದೀಪ ಉರಿತಿದೆಯಾ ಇಲ್ವಂತ ಚೆಕ್ ಮಾಡಿ ನಾವು ಪೂಜೆ ಮಾಡ್ತಿದ್ದಿದ್ದು. ಆ್ಯಂಡ್ ಸಂಜೆ ಹೋಗಿ ಪ್ರತಿ ದಿವಸನೂ ಅಷ್ಟೇ ಸಂಜೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ದೀಪ ಕೂಡ ಹಚ್ಬಿಟ್ಟು ಬರ್ತಿದ್ದೆ. ಆ್ಯಂಡ್ ಈಗ ಇನ್ಮೇಲೆ ಈ 9 ದಿವಸ ಆಯಿತು. ಇನ್ಮೇಲೆ ಈ ಡಿಸಿಪ್ಲಿನ್ ಇರಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರು. ಬಟ್ ತುಂಬಾ ಚೆನ್ನಾಗಿತ್ತು 9 ಡೇಸ್ ಅಂತ ಹೇಳ್ಬೋದು. ನಾನು ಕೂಡ ನವರಾತ್ರಿ ಮೇಕಪ್ ಲುಕ್ಸ್ ಮಾಡಿದ್ದೆ. 9 ಡಿಫ್ರೆಂಟ್ ಲುಕ್ಸ್ ಕಲರ್ಸ್ 9 ಡಿಫ್ರೆಂಟ್ ಕಲರ್ಸ್ ಲುಕ್ ಮಾಡಿದ್ದೆ. ನಾನು ಮೇಕಪ್ ಪೇಜಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್.